ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕೊಡುವಂಥ, ಅನುಕೂಲ ಆಗುವಂಥ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮ ದೇವರ ಮನೆಯಲ್ಲಿ ಹಲವಾರು ಫೋಟೋಗಳನ್ನ ಇಟ್ಟಿರ್ತೀರ. ಮನೆ ದೇವ್ರ ಫೋಟೋ ಆಗಿರ್ಬೋದು, ಅಥವಾ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಹೋಗಿರ್ಬೋದು, ಅಂಥ ಫೋಟೋಗಳು ಇರ್ತವೆ. ಆದರೆ ಯಾವತ್ತು ತಿಳ್ಕೊಳ್ಳಿ, ತುಂಬ ಫೋಟೋಗಳನ್ನ ಮನೆಯಲ್ಲಿ ಇಡಬೇಡಿ, ದೇವ್ರ ಮನೆಯಲ್ಲಿ ಇಡಬೇಡಿ. ಅದು ಒಳ್ಳೆಯದಲ್ಲ. ವಿಗ್ರಹಗಳು ಅಷ್ಟೇ, ಎಷ್ಟು ಫೋಟೋ ಬೇಕು, ಎಷ್ಟು ವಿಗ್ರಹ ಬೇಕು ಅಷ್ಟನ್ನೇ ಇಟ್ಕೊಳ್ಳಿ, ಅಷ್ಟಕ್ಕೆ ಪೂಜೆ ಮಾಡಿ. ಬಹಳ ಒಂದು ಅನುಕೂಲ, ಅಭಿವೃದ್ಧಿ ಅಂತಕ್ಕಂಥದ್ದು ನಿಮ್ಗಾಗತ್ತೆ. ದೇವ್ರ ಮನೆ ಅಂತಕ್ಕಂಥದ್ದು ತುಂಬ ಪಾಸಿಟಿವ್ ಆಗಿರಬೇಕು. ಅಲ್ಲಿ ಯಾವುದೇ ಥರದ ಒಂದು ಕಸ ಕಡ್ಡಿಗಳಿರಬಾರ್ದು. ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ದೇವರ ಬತ್ತಿ ಎಣ್ಣೆಯನ್ನು ಚೇಂಜ್ ಮಾಡ್ತಾಯಿರಿ. ಶುಕ್ರವಾರ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನ ಮಾಡಿ, ಜಪತಪ್ಪಗಳನ್ನ ಅಲ್ಲಿ ಕೂತ್ಕೊಂಡು ಮಾಡಿ, ಸಿದ್ಧಿಗಳನ್ನ ಮಾಡ್ಕೊಳ್ಳಿ, ಪ್ರಾರ್ಥನೆಯನ್ನು ಮಾಡಿ. ಇದರಿಂದ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲವನ್ನು ನೀವು ಪಡಿತೀರಾ. ಈ ದೇವರ ಮನೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲಿ ನೀವು ಫೋಟೋಗಳನ್ನ ಇಡ್ತೀರಾ, ಓಕೆ. ಆದರೆ ನಾನು ಹೇಳುವಂಥ ಒಂದೇ ಒಂದು ಫೋಟೋವನ್ನು ಇಡಿ. ಜೊತೆಗೆ ನಾನು ಹೇಳ್ತಾ ಇರೋದು ಅದನ್ನೇ ಇಡಿ ಅಂತ ಹೇಳ್ತಾ ಇಲ್ಲ, ಜೊತೆಗಿಡಿ. ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಏನು ಫೋಟೋ ಅಂತ ಹೇಳಿದ್ರೆ, ಗಣಗಳ ಫೋಟೋ. ಗಣಗಳ ಫೋಟೋ ಅಂದರೆ ಒಂದು ನಂದಿಯ ಫೋಟೋ ಇಡ್ಬೋದು. ಇದು ಶಿವಗಣ ಅಂತ ಹೇಳ್ತೀವಿ ನಾವು, ನಂದಿಯ ಫೋಟೋ. ಅಥವಾ ನಾಗದೇವರ ಫೋಟೋ, ಸರ್ಪಗಣ ಅಂತ ಹೇಳ್ತೀವಿ. ಇದು ನಾರಾಯಣನಿಗೂ ಶಿವನಿಗೂ ಬೇಕಾಗಿರ್ತಕ್ಕಂಥದ್ದು. ಅಥವಾ ಯಾವುದಾದ್ರು ದೈವಗಳ ಫೋಟೋ, ಭೂತರಾಜ ಇರ್ಬೋದು, ವಾದಿರಾಜರು ಪೂಜೆ ಮಾಡ್ತಕ್ಕಂಥ ಭೂತರಾಜ ಇರ್ಬೋದು. ಆ ಥರ ಯಾವುದಾದ್ರು ಒಂದು ದೈವಗಳ ಫೋಟೋ ಇಲ್ಲಿ. ಅಥವಾ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಯಾವುದಾದ್ರು ಅದ್ಭುತವಾಗಿರ್ತಕ್ಕಂಥ ದೈವಗಳು, ಕಲ್ಕುಟ್ಕ ಇರ್ಬೋದು, ಕೊರಗಜ್ಜ ಇರ್ಬೋದು. ಈ ಥರ ಯಾವುದಾದ್ರು ಒಂದು ದೈವಗಳ ಫೋಟೋ, ಒಂದೇ ಒಂದು ಫೋಟೋ, ಚಿಕ್ಕ ಫೋಟೋ ಆದರೂ ಪರವಾಗಿಲ್ಲ. ಆ ಥರ ದೈವಗಳ ಫೋಟೋವನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಟಾಗ ಇಡೀ ದೇವತೆಗಳಿಗೆ ಯಾರು ದೇವರುಗಳ ಫೋಟೋ ಇಟ್ಟಿರ್ತೀರ, ಆ ಎಲ್ಲ ಫೋಟೋಗಳಿಗೂ ಒಂದು ಸೈನಿಕನ ಥರ ಇದು ಗಣಗಳ ಫೋಟೋ. ಈ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಿದಾಗ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಅಂತಕ್ಕಂಥದ್ದು ಅಲ್ಲಿ ಬರುತ್ತೆ. ಇನ್ನೂ ಪೂಜೆಯನ್ನು ಹೆಚ್ಚಿನ ಕಾಲ ನೀವು ಅದನ್ನು ಮಾಡೋಣ ಅಂತ ನಿಮ್ಗೆ ಅನಿಸುತ್ತೆ. ನಿಮಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಈ ಗಣಗಳು ಬಹಳ ಸಹಾಯ ಮಾಡಿಕೊಡುತ್ತೆ, ಅನುಕೂಲ ಮಾಡಿಕೊಡುತ್ತೆ. ಇವಾಗ ನೀವು ಯಾರಾದರೂ ಮಿನಿಸ್ಟ್ರ್ ಮನೆಗೆ ಹೋಗಿರ್ತೀರ, ಹೋದ ತಕ್ಷಣ ಅವರು ನಿಮ್ಗೆ ಯಾರಾದರೂ MLA ಆಗಲಿ MP ಆಗಲಿ ಬಂದು ನಿಂತ್ಕೊಳ್ಳಲ್ಲ ನಿಮ್ಮ ಮುಂದೆ. ಅಲ್ಲಿ ಯಾರಾದರೂ ಒಬ್ರು ಇರ್ತಾರೆ, ಪರ್ಸನಲ್ ಸೆಕ್ರೆಟರಿನೋ ಮ್ಯಾನೇಜರೋ ಅವರೋ ಇವರೋ ಯಾರನ್ನೋ ಒಬ್ರು ಇರ್ತಾರೆ. ಅವ್ರ ಹತ್ರ ಹೋಗಿ ಮಾತಾಡಿಕೊಂಡೇ ಮತ್ತೆ ಹೋಗ್ಬೇಕಲ್ವ. ಅದೇ ಥರ ಮೇಯ್ನಾಗಿ ಏನು ಅಂದರೆ, ದೇವತೆಗಳಿಗೆ ಗಣಗಳಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ದೇವರ ಹತ್ರ ನಮ್ಮನ್ನು ಕನೆಕ್ಟ್ ಮಾಡುವಂಥ ಒಂದು ವಿಶೇಷ ಶಕ್ತಿ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೇವರ ಫೋಟೋ ಅಥವಾ ದೇವರ ಮನೆಯಲ್ಲಿ ಫೋಟೋಗಳ ಜೊತೆಗೆ ಒಂದು ಗಣದ ಫೋಟೋ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ಇಟ್ಟಾಗ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ಬರುತ್ತೆ. ನೀವು ಹೋಗಿ ದೇವ್ರ ಮನೆಯಲ್ಲಿ ಕೂತ್ಕೊಂಡಾಗ ನೀವು ಏನು ತಪ್ಪು ಮಾಡ್ತಾ ಇರ್ತೀರಾ ಅನ್ನೋದು ಆ ಗಣವನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಭಕ್ತಿ ಇರಲಿ, ಶ್ರದ್ಧೆ ಇರಲಿ ಅಂತ ಎಚ್ಚರಿಕೆ ಕೊಡ್ತಾ ಇರುತ್ತೆ ಆ ಗಣ. ಹಾಗಾಗಿ ಇದರ ಬಗ್ಗೆ ನಿಮಗೆ ಒಂದು ಎಚ್ಚರಿಕೆ ಇರಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಈ ಒಂದು ಫೋಟೋವನ್ನು ಇಟ್ಟು ಪ್ರತಿ ದಿವಸವೂ ಕೂಡ ದೇವರ ಸ್ಮರಣೆ ಜೊತೆಗೆ ಗಣಗಳ ಒಂದು ಸ್ಮರಣೆಯನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಈಗಾಗಲೇ ಸುಮಾರು ಜನ ಇಲ್ಲ, ಈ ಕೆಲವೆಲ್ಲ ಮೂವಿಗಳು ಬಂತು, ಕಾಂತಾರ ಆಗಲಿ ಅಥವಾ ಇನ್ನೂ ಯಾವುದ್ಯಾವುದೋ ಕೆಲವು ಮೂವಿಗಳೆಲ್ಲ ಬಂತು. ಅದೆಲ್ಲ ನೋಡಿ ನೀವು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಭಕ್ತಿಯಿಂದ ತಂದು ಕೆಲವೆಲ್ಲ ಫೋಟೋಗಳನ್ನ ಇಡ್ತಾ ಇದ್ದೀರಾ, ಕೆಲವರು ಪೂಜೆ ಮಾಡ್ತಾ ಇದ್ದೀರಾ. ಆದರೆ ಎಲ್ಲರೂ ಕೂಡ ಇದನ್ನೊಂದು ಮಾಡಿದಾಗ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಹೊಂದ್ತೀರಾ. ನಮಸ್ಕಾರ.